ನಿನ್ನ ಆಸೆಗೆ ವಿರುದ್ಧವಾಗಿ ಮಾತಾಡಿದ್ದಕ್ಕೆ ಸಾರಿ. ನೀನು ಆದಿತ್ಯನ ಇಷ್ಟೊಂದು ಪ್ರೀತಿಸ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿನ್ನ ಅವನ ಮಧ್ಯೆ ಇರೋ ಪ್ರೀತಿಯ ಆಘಾತತೆನ ಅರ್ಥ ಮಾಡ್ಕೊಳ್ಳದೆ ನಾನು ನನ್ನ ಮೂಗಿನ ನೇರಕ್ಕೆ ಮಾತಾಡ್ಬಿಟ್ಟೆ. ನಿನಗೆ ತಂದೆ ಮೇಲಿನ ಪ್ರೀತಿಗಿಂತ ಆದಿತ್ಯನ ಮೇಲಿರೋ ಪ್ರೀತಿ ನೋಡಿ ನನಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ನಿರೋಷ, ನೀನು ಅವನು ಇಬ್ರು ಮದುವೆ ಆದ್ರೆ ಮುಂದೆ ಚೆನ್ನಾಗಿರ್ತೀರ ಅನ್ನೋ ನಂಬಿಕೆ ನನಗಿದೆ. ಆದಿತ್ಯನ ಮದುವೆ ಆಗೋದಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ಈಗಲಾದ್ರೂ ಈ ನಿನ್ ತಂದೆನ ಕ್ಷಮಿಸ್ತೀಯ ಮಗಳೇ? ಅಪ್ಪ, ನೀವ್ ಈ ತರ ಎಲ್ಲ ಕ್ಷಮೆ ಕೇಳ್ಬೇಡಿ. ನನಗ್ ತುಂಬಾ ನೋವಾಗುತ್ತೆ. ಆದ್ರೆ ಇನ್ ಮುಂದೆ ಯಾವತ್ತು ಆದಿತ್ಯನ ಮರೆತು ಬಿಡು ಅಂತ ಮಾತ್ರ ಹೇಳ್ಬೇಡಿ. ಇಲ್ಲ ಮಗಳೇ, ಇನ್ ಮುಂದೆ ಯಾವತ್ತೂ ಹಾಗೆ ಹೇಳಲ್ಲ. ಸೂರ್ಯನ ಮನೆಯಲ್ಲಿ ನಿಮ್ ತಂದೆ ಬಗ್ಗೆ ಏನ್ ಹೇಳಿದ್ಯಾ? ಫಾರಿನ್ ಅಲ್ಲಿ ಇದ್ದಾರೆ ಅಂತ ಹೇಳಿದೀನಿ. ಆದ್ರೆ ಸತ್ಯ ಗೊತ್ತಾದ್ರೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ಒಂದೊಂದ್ಸಲ ಭಯ ಆಗುತ್ತೆ ಡ್ಯಾಡ್. ತಪ್ಪು ಮಗಳೇ, ನೀನು ಮಾಡ್ತಿರೋದು ದೊಡ್ಡ ತಪ್ಪು. ಸೂರ್ಯ ಆರತಿ ಮುಂದೆ ಇರೋ ಸತ್ಯನ ಮುಚ್ಚಿಡೋದಕ್ಕಿಂತ ಹೇಳೋದೇ ಒಳ್ಳೇದು. ಅವ್ರಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಖಂಡಿತ ನನ್ನ ಮದ್ವೆಗೆ ಒಪ್ಪಲ್ಲ. ಒಪ್ಕೊಳ್ಳೋದಿಲ್ಲ ಅಂತ ನೀನ್ ಹೇಗೆ ಡಿಸೈಡ್ ಮಾಡ್ತೀಯ ನಿರೋಷ? ಈಗ ಆದಿತ್ಯನಿಗೆ ನನ್ನ ಕಂಡ್ರೆ ಆಗಲ್ಲ. ಆದ್ರೂ ನೀನು ನನ್ನ ಮಗಳು ಅಂತ ಗೊತ್ತಿದ್ರು ಅವನು ನಿನ್ನ ಮದುವೆ ಆಗೋದಕ್ಕೆ ಒಪ್ಪಿದ್ದಾನೆ ಅಂದ್ರೆ ಆರತಿ ಸೂರ್ಯ ಒಪ್ಪದೇ ಇರ್ತಾರ? ನೀನು ಧೈರ್ಯವಾಗಿ ಹೇಳು. ಈಗ ನೀನು ಹೆದರಿ ಹೇಳದೇ ಇದ್ರೆ ಈ ವಿಷಯ ಇವತ್ತಲ್ಲ ನಾಳೆ ಅವ್ರಿಗೆ ಗೊತ್ತಾಗೇ ಆಗತ್ತೆ. ಆಗ ನಿನ್ನ ಪರಿಸ್ಥಿತಿ ಏನಾಗತ್ತೆ ಯೋಚನೆ ಮಾಡಿ. ನಿನ್ನಣ್ಣ ರಂಜಿತ್ ಸಹ ಇದೇ ತಪ್ಪನ್ನು ಮಾಡ್ದ. ಸಾಕ್ಷಿಗೆ ಅವನು ನನ್ನ ಮಗ ಅಂತ ಮೊದಲೇ ಹೇಳಿದ್ದಿದ್ರೆ ಇಷ್ಟೊಂದು ಸಮಸ್ಯೆಗಳು ಬರ್ತಾನೆ ಇರಲಿಲ್ಲ. ಅದೇನೋ ಸರಿ, ಆದ್ರೆ ನೋಡು ಮಗಳೇ, ಹೀಗೆ ಹಿಂದು ಮುಂದೆ ನೋಡದೆ ಇರೋ ವಿಷಯನ ಆರತಿ ಸೂರ್ಯ ಅವ್ರ ಹತ್ರ ಹೇಳ್ಬಿಡು. ಎಲ್ಲ ಒಳ್ಳೇದಾಗತ್ತೆ. ಥ್ಯಾಂಕ್ಸ್ ಡ್ಯಾಡ್.
ಇವಳು ಏನೋ ಡಬಲ್ ಗೇಮ್ ಮಾಡ್ತಾ ಇದ್ದಾಳೆ ಅನ್ನಿಸ್ತಾ ಇದೆ. ಯಾರಿಗೆ ಕಾಣಬಾರ್ದು ಅಂತ ಬಚ್ಚಿಟ್ಟಿದ್ನೋ ಅವನೇ ನೋಡ್ಬಿಟ್ನಾ. ಈಗ ಅವ್ನು ಕೇಳಿದ್ರೆ ಏನು ಹೇಳಲಿ? ಇಲ್ಲಿ ಏನೋ ಹುಡುಕ್ತಾ ಇದ್ದೆ ನಾನು, ಅವಾಗಿದೆಲ್ಲ ಸಿಕ್ತು. ನೀವು ಸನ್ಯಾಸತ್ವ ತಗೋಬೇಕು ಅಂತ ಅಂದ್ಕೊಂಡಿದ್ರಲ್ವಾ? ಸನ್ಯಾಸದ ಕಡೆ ಮುಖ ಮಾಡಿದವ್ರಿಗೆ ಮೇಕಪ್ ಐಟಮ್ ಎಲ್ಲ ಬೇಕಾಗತ್ತಾ? ನಿಜ ಹೇಳಿ, ಸನ್ಯಾಸತ್ವದ ಮುಖವಾಡ ಹಾಕೊಂಡು ಇಲ್ಲಿ ಯಾರಿಗೆ ಮೋಸ ಮಾಡಕ್ ಬಂದಿದ್ದೀರಾ? ಸನ್ಯಾಸಿಗಳು ಸರ್ವಸಂಗ ಪರಿತ್ಯಾಗಿಗಳು ಅಂತಾರೆ. ಅವ್ರಿಗೆ ಸೌಂದರ್ಯದ ಬಗ್ಗೆ ಯೋಚನೆ ಇರಲ್ಲ. ಅವರ ಧ್ಯೇಯ ಏನಿದ್ರು ದೇವರ ಧ್ಯಾನ. ನೀವು ಸನ್ಯಾಸತ್ವ ತಗೊಳ್ಳೋರು ಅಂತ ನನಗನ್ನಿಸ್ತಿಲ್ಲ. ನಮ್ಮನ್ನು ನಂಬಿಸೋದಕ್ಕೆ ಡ್ರಾಮಾ ಮಾಡ್ತಿದ್ದೀರಾ ಅನ್ನಿಸ್ತಾ ಇದೆ. ನಿಜ ಹೇಳ್ರಿ, ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಯಾಕೆ ರಂಜಿತ್ ನಮ್ಮ ಮೇಲೆ ಇಷ್ಟೊಂದು ಅನುಮಾನ? ನಾನು ಸತ್ಯವಾಗ್ಲೂ ಸನ್ಯಾಸತ್ವ ತಗೋಬೇಕು ಅಂತಲೇ ಇದ್ದಿದ್ದು. ಆದರೆ ಸಾಕ್ಷಿ ಇಲ್ಲೇ ಇರಿ ಅಂತ ಬಲವಂತ ಮಾಡಿದ್ದಕ್ಕೆ ನಾನಿಲ್ಲಿ ಇರಬೇಕಾಯ್ತು ಅಷ್ಟೇ. ಈಗಲೂ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿಬಿಡಿ, ನಾ ಈ ಮನೆ ಬಿಟ್ಟು ಹೊಟ್ಟೋಗ್ತೇನೆ. ನಾನಿಲ್ಲಿರೋದ್ರಿಂದ ನನಗೆ ಯಾವ ಲಾಭನೂ ಇಲ್ಲ, ಯಾವ ರೀತಿ ನಿರೀಕ್ಷೆನೂ ಇಲ್ಲ. ನೀವಿಲ್ಲಿರೋದಕ್ಕೆ ಬೇಡ ಅಂತ ಹೇಳ್ತಿಲ್ಲ ನಾನು. ಆದರೆ ಸನ್ಯಾಸಿನಿ ಆಗೋದಕ್ಕೆ ಹೊರಟಿರೋರಿಗೆ ಈ ರಿಚ್ ಸ್ಯಾರಿ, ಒಡವೆಗಳು, ಪೌಡ್ರು, ಲಿಪ್ಸ್ಟಿಕ್ಕು, ಮೇಕಪ್ ಐಟಮ್ಸು ಏನಕ್ಕೆ ಬೇಕು ಅಂತ ಡೌಟು ಅಷ್ಟೇ. ಅದು ಇದನ್ನೆಲ್ಲ ನಾನು ಮುಂಚೆ ಉಪಯೋಗಿಸ್ತಿದ್ದೆ, ಇವಾಗ ಉಪಯೋಗಿಸ್ತಿಲ್ಲ. ಸುಮ್ಮನೆ ಯಾಕೆ ಅದನ್ನು ವೇಸ್ಟ್ ಮಾಡೋದು, ಸಾಕ್ಷಿ ಕೊಡೋಣ ಅಂತ ಇಟ್ಟಿದ್ದಷ್ಟೇ. ಅವಳಿಗೆ ಕೊಡೋಕೆ ಮರ್ತುಬಿಟ್ಟೆ. ಹೊಸ ಕತೆ ಕಟ್ತಾ ಇದ್ದೀರಾ ಅನಿಸ್ತದೆ. ನಾನು ಹೇಳಬೇಕು ಅಂದ್ಕೊಂಡಿದ್ದನ್ನ ಹೇಳ್ಬಿಟ್ಟಿದ್ದೀನಿ. ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇವಳು ಏನೋ ಗೇಮ್ ಮಾಡ್ತಿದ್ದಾಳೆ. ನಮ್ಮ ಹುಷಾರಲ್ಲಿ ನಾವಿರಬೇಕು. ಇವತ್ತು ಸೂರ್ಯ ಅಂಕಲ್ ಹತ್ರ ನಾನ್ ಚಿದಂಬರಂ ಮಗಳು ಅಂತ ಹೇಳಲೇಬೇಕು, ಇಲ್ಲಾಂದ್ರೆ ಕಷ್ಟ ಆಗೋಗತ್ತೆ. ಸೂರ್ಯ ಅಂಕಲ್ ರಂಜಿತ್ನೇ ತನ್ನ ಅಳಿಯ ಅಂತ ಒಪ್ಕೊಂಡ್ಮೇಲೆ ನನ್ನ ಒಪ್ಕೊಳ್ದೇ ಇರ್ತಾರ? ಖಂಡಿತ ಒಪ್ಕೊಂತಾರೆ. ಆ ಚಿದಂಬರಂಗೆ ಬೇಲ್ ಹೇಗೆ ಸಿಕ್ತು? ಆ ಯೋಗಿಗೆ ಬೇಲ್ ಕೊಡ್ಸೋರು ಯಾರು? ಅದೇ ಗೊತ್ತಿಲ್ಲ ಡ್ಯಾಡ್, ಸಸ್ಪೆನ್ಸ್ ಆಗಿದೆ. ಎನಿವೇಸ್ ಬೇಲ್ ಕಾಪಿಗೆ ಅಪ್ಲೈ ಮಾಡಿದ್ದೀನಿ. ನನಗೆ ಯಾಕೋ ರಂಜಿತ್ ಮೇಲೆ ಡೌಟು. ರಂಜಿತ್ನ ಈ ವಿಷಯದಲ್ಲಿ ಇನ್ವಾಲ್ವ್ ಮಾಡ್ಬೇಡ ಆರ್ಯ. ಅವನು ಈ ಮನೆ ಅಳಿಯ ಆದ್ಮೇಲೆ ತಂದೆ ಆಸ್ತಿ ಪಾಸ್ತಿನೆಲ್ಲ ಬಿಟ್ಟು ತನ್ನ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಬಿಸ್ನೆಸ್ ಶುರು ಮಾಡಿದ್ದಾನೆ. ಅವನು ತಂದೆ ಬೇಲ್ ಕೊಡಿಸ್ತಾನ? ಏನ್ ಮಾತಾಡ್ತಿದ್ಯಾ ಆರ್ಯ? ಇನ್ಯಾರು ಕೊಡ್ಸಿರೋದಕ್ಕೆ ಸಾಧ್ಯ? ಯಾರೋ ಕ್ಲೋಸ್ ಆಗಿರೋರು ಅವ್ರಿಗೆ ಬೇಲ್ ಕೊಡಿಸಿರ್ತಾರೆ.
ತುಂಬ ದೊಡ್ಡ ತಪ್ಪು ಮಾಡಿದಾರೆ ಆರ್ಯ. ಅವನಿಗೆ ಬೇಲ್ ಕೊಡಿಸಿ. ಅವನು ನಮ್ಗೆಷ್ಟೆಲ್ಲ ಹಿಂಸೆ ಕೊಟ್ಟಿದ್ದಾನೆ. ಹೊರಗಡೆ ಬಂದಮೇಲೆ ಅವನೇನೋ ಕಿತಾಪತಿ ಮಾಡ್ತಾನೆ. ಅವನ ಮೇಲೆ ಒಂದು ಕಣ್ಣಿಟ್ಟಿರು. ನಿರೋಷ, ಏನಾದರೂ ಮಾತಾಡ್ಬೇಕಿತ್ತಾ? ನಾನೀಗೇನಾದ್ರೂ ಚಿದಂಬರಂ ಮಗಳು ಅಂತ ಹೇಳಿದ್ರೆ ಕೆಲಸ ಎಲ್ಲ ಕೆಟ್ಟೋಗುತ್ತೆ. ನಮ್ಮ ಮದುವೆ ಕನಸು ಇಲ್ಲಿಗೆ ಮುರಿದು ಬೀಳುತ್ತೆ. ನಿರೋಷ, ನಿನ್ನೆ ಕೇಳ್ತಾ ಇರೋದು. ಏನು ಯೋಚನೆ ಮಾಡ್ತಿದ್ಯಾ? ಏನಾದರೂ ಮಾತಾಡ್ಬೇಕಿತ್ತ ನನ್ನ ಹತ್ರ? ಇಲ್ಲ ಅಂಕಲ್, ಅದು ನಾನು ಆದಿ ನೋಡಬೇಕಿತ್ತು. ಆದಿ ಇಲ್ಲಿಲ್ಲ, ಆಫೀಸ್ನಲ್ಲಿ ಇರ್ಬೇಕು. ಸರಿ ಅಂಕಲ್, ನಾನು ನನ್ನ ಅಲ್ಲೇ ಮೀಟ್ ಮಾಡ್ತೀನಿ. ಸೂರ್ಯ ಅವ್ರಿಗೆ ನನ್ನ ತಂದೆ ಬಗ್ಗೆ ಸ್ವಲ್ಪನೂ ಒಳ್ಳೆ ಅಭಿಪ್ರಾಯ ಇಲ್ಲ. ಅಂಥದ್ರಲ್ಲಿ ನಾನು ಅವ್ರ ಮಗಳು ಅಂದರೆ ಆ ದಿನ ನನಗೆ ಕೊಟ್ಟು ಮದುವೆ ಮಾಡ್ತಾರಾ? ಅರ್ಪಿತಾ ಅವ್ರ ಬಗ್ಗೆ ನಿನಗೇನು ಅನ್ಸುತ್ತೆ ಸಾಕ್ಷಿ? ಅವ್ರು ನನಗೆ ತಾಯಿ ಇದ್ದ ಹಾಗೆ ಅಂತ ಹೇಳಿದ್ನಲ್ಲ. ಹಾಗಲ್ಲ ನಾನು ಕೇಳಿದ್ದು, ಅವ್ರ ವರ್ತನೆ ಬಗ್ಗೆ. ಇವತ್ತು ನನಗೆ ಅವ್ರ ರೂಮಲ್ಲಿ ಮೇಕಪ್ ಐಟಮ್ಗಳು ಸಿಕ್ಕಿದ್ವು, ಅದಕ್ಕೆ ನನಗೆ ಯಾಕೋ ಅವ್ರ ಮೇಲೆ ಅನುಮಾನ. ಅವ್ರ ರೂಮ್ನಲ್ಲಿ ಮೇಕಪ್ ಐಟಮ್ ಸಿಕ್ತು ಅಂತ ಇಷ್ಟು ಅನುಮಾನ ಪಡ್ತಾ ಇದ್ದೀರಲ್ಲ, ಹೆಣ್ಮಕ್ಳ ಹತ್ರ ಮೇಕಪ್ ಐಟಮ್ ಇಲ್ಲದೆ ಇನ್ಯಾರ ಹತ್ರ ಇರುತ್ತೆ? ಅದು ನನಗೂ ಗೊತ್ತು ಸಾಕ್ಷಿ. ನೀನು ಒಂದು ವಿಷಯ ಮರ್ತಿದೀಯಾ. ಅವ್ರು ನಮ್ಮ ಮನೆಗೆ ಫಸ್ಟ್ ಟೈಮ್ ಬಂದಾಗ ಏನು ಹೇಳಿದ್ರು ಅಂತ ಜ್ಞಾಪಿಸ್ಕೊ. ನಾನು ಎಲ್ಲವನ್ನೂ ಬಿಟ್ಟು ಸನ್ಯಾಸತ್ವ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರು ತಾನೆ? ಹೌದು, ಅದಕ್ಕೂ ಇದಕ್ಕೂ ಏನು ಸಂಬಂಧ? ಎಲ್ಲವನ್ನು ಬಿಟ್ಟು ಸನ್ಯಾಸತ್ವ ತಗೋಬೇಕು ಅಂದ್ಕೊಂಡಿರೋರಿಗೆ ಬ್ಯೂಟಿ ಕಾಸ್ಮೆಟಿಕ್ಸ್ ಅವಶ್ಯಕತೆ ಏನಿರುತ್ತೆ? ಹೌದಲ್ವಾ? ಇದ್ರ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ ರಂಜಿತ್. ಈಗಲೇ ಹೋಗಿ ಅವ್ರನ್ನ ಕೇಳ್ತೀನಿ. ಬೇಡ ಸಾಕ್ಷಿ, ಬೇಡ. ಈಗ ನೀನು ಹೋಗಿ ಕೇಳೋದು ಬೇಡ. ನಾನು ಆಗ್ಲೇ ಕೇಳಾಯ್ತು. ಈಗ ಮತ್ತೆ ನೀನು ಕೇಳಿದ್ರೆ ಚೆನ್ನಾಗಿರಲ್ಲ ಅನ್ಸುತ್ತೆ. ಏನಂದ್ರು ಕೇಳಿದಕ್ಕೆ? ನಿನಗೆ ಕೊಡೋದಕ್ಕೆ ಇಟ್ಟಿದ್ದಾರಂತೆ. ಆದರೆ ನನಗೆ ಯಾಕೋ ನಂಬಿಕೆ ಬರ್ತಿಲ್ಲ. ನೋಡು ಸಾಕ್ಷಿ, ನೀನು ಅವ್ರನ್ನ ಜಾಸ್ತಿ ನಂಬೇಡ ಪ್ಲೀಸ್. ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಅವ್ರನ್ನ ನಂಬಾರ್ದು ಅಂದ್ರೆ ಹೇಗೆ ರಂಜಿತ್? ಇವತ್ತು ಚಿಕ್ಕ ವಿಷಯನೇ ನಾಳೆ ದೊಡ್ಡದಾಗೋದು. ಅದಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ, ಯಾವುದಕ್ಕೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋದು ತುಂಬ ಒಳ್ಳೇದು. ಸರಿ, ನೀವು ಹೇಳ್ದಾಗೆ ಆಗಲಿ. ರಂಜಿತ್, ಸಾಕ್ಷಿನ ನನ್ನ ಮೇಲೆ ಎತ್ಕಟ್ಟೋ ಕೆಲಸ ಮಾಡ್ತಿದ್ಯಾ? ನೋಡ್ತಾ ಇರು, ಇದೇ ಸಾಕ್ಷಿ ನಾಳೆ ನನ್ನ ಮಾತನ್ನೇ ವೇದವಾಕ್ಯ ಅಂತ ನಂಬಿ ನಿನ್ನ ದೂರ ಮಾಡೋ ಹಾಗೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಅರ್ಪಿತಾನೇ ಅಲ್ಲ. ಸೂರ್ಯ ಆರತಿ ಮುಂದೆ ಇರೋ ಸತ್ಯನ ಮುಚ್ಚಿಡೋದಕ್ಕಿಂತ ಹೇಳೋದೇ ಒಳ್ಳೆಯದು. ಈಗ ನೀನು ಹೆದರಿ ಹೇಳದೇ ಇದ್ರೆ ಈ ವಿಷಯ ಇವತ್ತಲ್ಲ ನಾಳೆ ಅವ್ರಿಗೆ ಗೊತ್ತಾಗೇ ಆಗತ್ತೆ. ಓ ನಿರೋಚ, ಅದು ಇಲ್ಲಿರೋ ಟೇಬಲ್ ಬಂದ್ಬಿಟ್ಟಿದ್ಯಾ? ಅದು ನಾನು ನಿಮ್ಮ ಹತ್ರನೇ ಮಾತಾಡೋಣ ಅಂತ ಬಂದೆ. ನನ್ನ ಹತ್ರನಾ? ಏನಮ್ಮ ಅಂತದ್ದು? ಅದು ಅದು ನಮ್ಮ ತಂದೆ. ಓ, ನಿಮ್ಮ ತಂದೆ ಯಾರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಮದುವೆ ವಿಷಯ ಮಾತಾಡಕ್ಕೆ ಬರ್ತಾರಂತ? ಹಾಂ, ನೀವು ಒಪ್ಪೋದಾದ್ರೆ ಅವ್ರು ಬರ್ತಾರೆ. ಅಯ್ಯೋ, ನಾನು ಒಪ್ಪಿದ್ದೀನಿ ಅಂತ ಅವತ್ತೇ ಹೇಳಿದ್ನಲ್ಲಮ್ಮ. ಹೌದು, ಆದರೆ ಅವ್ರ ಹೆಸರು ಹೇಳಿದ್ರೆ
ನೀವು ಎಲ್ಲಿ ಮದುವೆ ಬೇಡ ಅಂತೀರೇನೋ ಅಂತ ಭಯ ಆಗ್ತಿದೆ. ಯಾರು ನಿಮ್ಮ ತಂದೆ? ಚಿದಂಬರಂ. ಚಿದಂಬರಂ. ಅರೆ ನಿರುಷಾ ಮೇಡಮ್, ಬನ್ನಿ ಒಳಗೆ. ಯಾಕೆ ಇಷ್ಟೊಂದು ಬೇರ್ತಾ ಇದ್ದೀರಾ? ಅದು ಬಿಸಿಲಲ್ಲಿ ಬಂದಲ್ವಾ, ಅದಕ್ಕೆ ಶೆಕೆ ಜಾಸ್ತಿ ಅಷ್ಟೇ. ನಿಮ್ಮ ಯಜಮಾನ್ರು ಮನೇಲಿಲ್ಲ, ಹೊರಗಡೆ ಹೋಗಿದ್ದಾರೆ. ಅವ್ರಿನ್ನೂ ನನಗೆ ಯಜಮಾನ್ರು ಆಗಿಲ್ವಲ್ಲ. ಇನ್ನೇನು ಆಗ್ತಾರಲ್ಲ, ಫ್ಯೂಚರ್ ಹಸ್ಬೆಂಡ್. ಅದಷ್ಟು ಸುಲಭ ಅಲ್ಲ ಸ್ವಾತಿ. ನಮ್ಮ ಮದುವೆ ನಡಿಬೇಕಂದ್ರೆ ಒಂದು ಸಣ್ಣ ಪ್ರಾಬ್ಲಮ್ ಇದೆ. ಅದನ್ನು ಮಾತಾಡೋದಕ್ಕೆ ನಾನೇನು ಬಂದಿರೋದು. ಸೂರ್ಯ ಅವ್ರು ಒಪ್ಪಿಗೆ ಕೊಟ್ರೆ ನಮ್ಮ ಮದುವೆ. ಸರ್, ನಿರುಷಾ ಮೇಡಮ್ ಬಂದಿದ್ದಾರೆ. ಮದುವೆ ಬಗ್ಗೆ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಬನ್ನಿ ಮೇಡಮ್ ಒಳಗಡೆ. ನಿರೋಷಾ, ಯಾಕಲ್ಲೇ ನಿಂತ್ಬಿಟ್ಟೆ? ಏನೋ ಮಾತಾಡ್ಬೇಕು ಅಂತೆ, ಹೇಳು. ಸರ್, ಮೇಡಮ್ ನಿಮ್ಮ ಹತ್ರ ಮಾತಾಡಕ್ಕೆ ಹೆದರ್ತಾ ಇದ್ದಾರೆ. ಬನ್ನಿ ಮೇಡಮ್, ಮಾತಾಡಿ. ಇದೇನೇ ನಿರೋಷಾ, ನಮ್ಮ ಹತ್ರ ಮಾತಾಡೋದಕ್ಕೆ ಹೆದರ್ತಾ ಇದೆಯಾ? ಇಷ್ಟು ದಿನ ನೀನು ನಮ್ಮನೆ ಬಂದಾಗ ನೀನೇ ಮೇಲ್ಬಿದ್ದು ಮಾತಾಡ್ತಾ ಇದ್ದೆ, ಈಗೇನಾಯ್ತು? ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಪಟಪಟ ಅಂತ ಮಾತಾಡೋಳು ನೀನು. ಈಗ ಭಯ ಪಟ್ಕೊಳ್ಳೋದು ಯಾಕೆ? ಅದೇನೇ ಸಮಸ್ಯೆ ಇದ್ರೆ ಹೇಳು, ನಾನು ಬಗೆಹರಿಸ್ತೀನಿ. ಹೇಳಿ ಮೇಡಮ್, ಸರಿ ಬಗೆಹರಿಸ್ತಾರೆ. ತಟ್ಟಂತ ಹೇಳಿ, ಬಹುಮಾನ ಕೊಡ್ತಾರೆ. ನನ್ನ ತಂದೆ ಬಗ್ಗೆ ಒಂದು ವಿಷಯ ಹೇಳಬೇಕಿತ್ತು. ನಿಮ್ಮ ತಂದೆ ಬಗ್ಗೆ ಹೇಳೋದಕ್ಕೆ ನೀನು ಹೆಮ್ಮೆ ಪಡಬೇಕು. ಅದ್ರಲ್ಲಿ ಭಯ ಪಡೋಂಥದ್ದು ಏನಿದೆ? ಅದು ಹಾಗಲ್ಲ. ನನ್ನ ತಂದೆ ಯಾರು ಅನ್ನೋ ಸತ್ಯನ ಇಷ್ಟು ದಿನ ಮುಚ್ಚಿಟ್ಟಿದ್ದೆ. ಅದನ್ನ ನಿಮ್ಮ ಹತ್ರ ಹೇಳು. ಸತ್ಯ ಹೇಳೋದಕ್ಕೆ ಹೆದರಿಕೆ ಯಾಕೆ? ಸತ್ಯ ಹೇಳೋದು ಅಂದ್ರೆ ಹೆಮ್ಮೆ ಪಡೋದಲ್ಲ ಅರ್ಪಿತಾ. ಕುಣಿಕೆಗೆ ತನ್ನ ಪ್ರಾಣನ ಬಲಿ ಕೊಡೋದು. ನನಗೆ ಸತ್ಯ ಹೇಳೋಕ್ಕೆ ಭಯ ಇಲ್ಲ. ಆದರೆ ಸತ್ಯ ಗೊತ್ತಾದರೆ ನೀವು ಅದನ್ನು ಹೇಗೆ ಸ್ವೀಕರಿಸ್ತೀರೋ ಅಂತ ಆತಂಕ ಆಗ್ತಾ ಇದೆ. ನೀನು ಸತ್ಯ ಹೇಳಿದ್ರೆ ಸೂರ್ಯ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ ಗೊತ್ತಿದ್ದೆ ಸೂರ್ಯನ ಹತ್ರ ಸತ್ಯ ಹೇಳೋದಕ್ಕೆ ಕಳಿಸಿರೋದು. ಅದೇನು ಅಂತ ಹೇಳು ನಿರೋಷಾ. ಸೂರ್ಯ ಈಗಾಗಲೇ ರಂಜಿತ್ ನನ್ನ ಮಗ ಅಂತ ಗೊತ್ತಿದ್ದು ರಂಜಿತ್ನ ಒಪ್ಕೊಂಡದ್ದಾಗಿದೆಯಲ್ಲ, ಹಾಗೆ ನಿರೋಷನ ಒಪ್ಕೊಂಡ್ಬಿಟ್ರೆ? ಅದು ಬೇರೆ, ಇದು ಬೇರೆ. ರಂಜಿತ್ತು ನಿಮ್ಮ ಮಗ ಅಂತ ಗೊತ್ತಾಗೋ ಅಷ್ಟೊತ್ತಿಗೆ ಸಾಕ್ಷಿ ಕುತ್ತಿಗೆಗೆ ತಾಳಿ ಬಿದ್ದಾಗಿತ್ತು. ಅವರಿಬ್ರು ಮದ್ವೆ ನಡೆಯೋದಕ್ಕೂ ಮುಂಚೆ ಸಾಕ್ಷಿಗೆ ಬೇರೆ ಕಡೆ ಗಂಡು ನೋಡ್ತಿದ್ರು ಅನ್ನೋ ವಿಷಯನ ಮರ್ತು ಬಿಟ್ರ? ಇವತ್ತಲ್ಲಿ ನಿರೋಷ ಸತ್ಯ ಹೇಳಿದ್ರೆ ಅದು ಆದಿತ್ಯನ ಮದ್ವೆಗೆ ದಾರಿ ಆಗಲ್ಲ. ಬದಲಾಗಿ ಮದ್ವೆ ಅನ್ನೋ ಮುಹೂರ್ತಕ್ಕೆ ತಿಥಿ ಮಾಡಿ ಪಿಂಡ ಬಿಡೋದಷ್ಟೇ ಬಾಕಿ. ನೀನ್ ಹೇಳೋದು ಸತ್ಯ ಆಗತ್ತಾ? ಖಂಡಿತ. ನಿರೋಷ ನಿಮ್ ಮಗಳು ಅಂತ ಗೊತ್ತಾದ್ರೆ ಆರ್ತಿ ಮತ್ತೆ ಸೂರ್ಯ ಯಾವುದೇ ಕಾರಣಕ್ಕೂ ಅವಳನ್ನ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಒಪ್ಪೋದಿಲ್ಲ. ಆದಿತ್ಯಂಗೆ ಆರ್ತಿ ಮೇಲೆ ತುಂಬಾ ಗೌರವ ಇದೆ. ಆರ್ತಿ ನಿರೋಷನ ಒಪ್ಲಿಲ್ಲ ಅಂತಂದ್ರೆ ಆದಿತ್ಯನು ನಿರೋಷನ ರಿಜೆಕ್ಟ್ ಮಾಡ್ತಾನೆ. ಆಗ ಆಟೋಮೆಟಿಕ್ ಆಗಿ ನಿರೋಷ ನಿಮ್ ಹತ್ರ ಬಂದೇ ಬರ್ತಾಳೆ. ಹಾಗೇನೂ ಆಗಲ್ಲ. ಅದೆಂತ ಸತ್ಯ ಇದ್ರೂ ನಮ್ಮ ಹತ್ರ ಹೇಳು. ಸತ್ಯ ಗೊತ್ತಾದ್ರೆ
ನೀವು ನನ್ನ ಮತ್ತೆ ಆದಿತ್ಯನ ಮದುವೆಗೆ ಒತ್ತಿರೋ ಇಲ್ವೋ ಅಂತ ಭಯ ಆಗ್ತಿದೆ. ಆ ಭಯನೇ ನಮ್ಮ ಬಂಡವಾಳ. ಆದಿತ್ಯ ಬದುಕಿರೋವರೆಗೂ ಆ ಸೂರ್ಯನ ಅಷ್ಟು ಸುಲಭವಾಗಿ ನಾವು ಮನಸೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಈ ಪ್ಲಾನ್. ಅದಕ್ಕೆಲ್ಲ ನೀನು ಹೆದರ್ಕೋಬೇಕಾಗಿಲ್ಲ, ಧೈರ್ಯವಾಗಿ ಬೇಕು. ಯಾರು ನಿನ್ ತಂದೆ? ನನ್ನ ತಂದೆ ಬೇರೆ ಯಾರೂ ಅಲ್ಲ. ನೀವು ದ್ವೇಷ ಮಾಡ್ತಿರಲ್ಲ, ಅದೇ ಚಿದಂಬರಂ.